ಕರ್ನಾಟಕದ ರಾಜಕೀಯದಲ್ಲಿ ಈಗ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ಯೋಜನೆ. ನೀನ್ ಯಾವನು ಅಂತೀನಿ, ಯಾರು ಅನ್ನಲ್ಲ, ನೀನ್ ಯಾವನ್ಲ ನಮ್ಮದ್ ಕಿತ್ಕೊಳಕ್ಕೆ. ನಮ್ಮ ಅಪ್ಪನ್ ಕೊಟ್ಟಿದ್ಯಲ್ಲ, ನಮ್ಮ ತಾತನ್ ಕೊಟ್ಟಿದ್ಯಲ್ಲ. ಭೂಮಿ ನಮ್ ಜೀವ ಇರೋವರೆಗೂ ನಮ್ಮ ಎಲ್ಲೆಲ್ಲಿ ಬಂದು ಒಂದ್ ಕಲ್ಲು ಎತ್ಕೋಗ ಆಚ್ ಅಷ್ಟು ಧೈರ್ಯ ಇಲ್ಲ. ಹಂಗ ಮೀಟ್ರು ಇಲ್ಲ, ಬರ್ಲಿ ಅವನು ನಮ್ಮನೆ ತಕ್ಕ ಬರ್ಲಿ, ಅವನು ಮಾಡ್ತೀನಿ, ಅವ್ನು ಚಪ್ಲಿ ಹೊಡ್ ಕಳಿಸ್ತೀನಿ, ತರ್ಕಲ್ ಹೊಡ್ ಕಳಿಸ್ತೀನಿ. ಅವ್ನಿಗೆ ಇವರೆಲ್ಲ ಕರ್ಕೊಂಡು ಹೊಡಿರಪ್ಪ, ಅವ್ನ ಮನೆಗೆ ಕರ್ಕೋಗೋಣ. ಗುಲಾಮನ್ಗೆ ಆ ಗುಲಾಮನ್ ಮನೆಗೆ ಕರ್ಕೋಗೋಣ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನ 20 ಜನ ಇರ್ಬೋದು. ಬರಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ರೈತರ ಹತ್ರ ಮಾತಾಡೋಕ್ಕೆ. ಏನು ರೈತರು 2 ಹೊಡಿಬೋದಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ? ಒಂದ್ ಕಡೆ ಸರ್ಕಾರ ಹೇಳ್ತಿದೆ ಇದು ರಾಜ್ಯದ ಭವಿಷ್ಯ ಬದಲಿಸುವಂತ ಒಂದು ಯೋಜನೆ ಅಂತ, ಮತ್ತೊಂದ್ ಕಡೆ ರೈತರು ಹೇಳ್ತಿದ್ದಾರೆ ಇದು ನಮ್ಮ ಬದುಕನ್ನೇ ಕಿತ್ತುಕೊಳ್ಳುವಂತ ಯೋಜನೆ ಅಂತ. ಏನಿದು ಬಿಡದಿಯ ಟೌನ್ಶಿಪ್ ಯೋಜನೆ? ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಾ ಇದೆ? ಯಾಕೆ ಸಾವಿರಾರು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ? ಹಾಗಾದ್ರೆ ಈ ಯೋಜನೆಯ ಸಂಪೂರ್ಣ ಇತಿಹಾಸ ಏನು? ರೈತರ ಆತಂಕ ಏನು? ಸರ್ಕಾರದ ವಾದವೇನು? ಸೊ ಲೆಟ್ಸ್ ಗೆಟ್ ಇನ್ ಟು ಬಿಡದಿಯ ಟೌನ್ಶಿಪ್ ಕೇಸ್.